ಪರಪ್ಪನ ಅಗ್ರಹಾರ ಮತ್ತೊಮ್ಮೆ ಸುದ್ದಿಯಾಗಿದೆ. ಜೈಲಿನಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ಆಗಾಗ್ಗೆ ಗುಸುಗುಸು ಕೇಳಿ ಬರ್ತಿದ್ವು. ಆದರೆ ಈಗ ಇಡೀ ಜೈಲಿನ ಬಂಡವಾಳ ಅದೇ ಇಲಾಖೆಯ ಅಧಿಕಾರಿಯಿಂದಲೇ ಹೊರಬಿದ್ದಿದೆ. ಜೈಲು ಕಂಬಿ ಹಿಂದಿನ ಅಸಲಿಯತ್ತು ಹೊರಹಾಕಿದ ಅಧಿಕಾರಿಯ ಮೇಲೆ ಇಲಾಖೆ ಕೆಂಗಣ್ಣು ಬೀರಿದೆ. ಪರಪ್ಪನ ಅಗ್ರಹಾರ ಈ ಹೆಸರು ಕೇಳಿದ್ರೆ ಎಲ್ಲರೂ ಬೇಡಪ್ಪ ಬೇಡ ಇದರ ಸಹವಾಸ ಅನ್ನೋರೇ ಹೆಚ್ಚು. ಯಾಕಂದ್ರೆ ಸೆಂಟ್ರಲ್ ಜೈಲಿನಲ್ಲಿ ಅಂಥ ನರಕ ಸೃಷ್ಟಿಯಾಗಿರುತ್ತೆ ಅನ್ನೋ ಭಾವನೆ ಜನರದ್ದು. ಆದ್ರೆ ಈಗಿನ ಜೈಲಿನ ಚಿತ್ರಣವೇ ಬೇರೆ ಇದೆ. ಜೈಲಿನಲ್ಲಿ ರಾಜರಂತೆ ಇರಬಹುದು, ಅಲ್ಲಿ ಟಿವಿ ನೋಡಬಹುದು, ದಮ್ ಎಳಿಬಹುದು. ಜೈಲಿನಲ್ಲಿ ಸಿಗತ್ತೆ ಗಾಂಜಾ. ಅಕ್ರಮ ಬಗ್ಗೆ ಕಾರಾಗೃಹ ಡಿಐಜಿಯಿಂದಲೇ ಪತ್ರ. ಜೈಲಿನಲ್ಲಿ ಗಾಂಜಾ ಸಿಗತ್ತಾ? ಜೈಲಿನಲ್ಲಿ ಆರಾಮಾಗಿರಬಹುದಾ ಅನ್ನೋ ಪ್ರಶ್ನೆಗಳಿಗೆ ಬಂದೀಖಾನೆ ಇಲಾಖೆ ಡಿಐಜಿ ರೂಪಾ ಡಿಜಿಪಿ ಸತ್ಯನಾರಾಯಣ ರಾವ್ಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೈಲಿನಲ್ಲಿ ಹಣ ಕೊಟ್ರೆ ಗಾಂಜಾ ಸಿಗತ್ತೆ, ರಾಜರಂತೆ ಜೈಲಿನಲ್ಲಿ ಜೀವನ ನಡೆಸಬಹುದು ಅಂತ ಡಿಜಿಪಿಗೆ ಬರೆದ ಪತ್ರದಲ್ಲಿ ಡಿಐಜಿ ರೂಪಾ ನಮೂದಿಸಿದ್ದಾರೆ. ಜೊತೆಗೆ ಡಿಜಿಪಿ ಸತ್ಯನಾರಾಯಣ ರಾವ್ ಮೇಲೆ ಇರೋ ಆರೋಪಗಳನ್ನ ಎತ್ತಿ ತೋರಿಸಿದ್ದಾರೆ. ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾರಿಂದ ಸತ್ಯನಾರಾಯಣ ರಾವ್ 2 ಕೋಟಿ ಹಣ ಪಡೆದಿರುವ ಬಗ್ಗೆ ರೂಪಾ ಆರೋಪಿಸಿದ್ದಾರೆ. ಈ ಸಂಬಂಧ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸತ್ಯನಾರಾಯಣ್, ನಾನು ಶಶಿಕಲಾರಿಂದ ಹಣ ಪಡೆದಿಲ್ಲ, ಆದ್ರೆ ಜೈಲಿನಲ್ಲಿ ಗಾಂಜಾ ಪೂರೈಕೆ ನಡೀತಾ ಇರೋದು ಸತ್ಯ. ರೂಪಾ ಅವರಿಗೆ ಪ್ರಚಾರದ ಹುಚ್ಚು, ಅದಕ್ಕೆ ಈಗೆಲ್ಲ ಮಾತನಾಡಿದ್ದಾರೆ ಅಂದ್ರು. ಇವರು ವಿಸಿಟೇಷನ್ ಮಾಡೋದು, ಸಿಕ್ಕಾಪಟ್ಟೆ ಫೋಟೋ ತೆಗೆಸ್ಕೊಳ್ಳೋದು, ಅದನ್ನೆಲ್ಲ ಫೇಸ್ಬುಕ್ಕಲ್ಲಿ ಹಾಕೋದು, ನೇರವಾಗಿ ಮೀಡಿಯಾಗೆ ಹೋಗೋದು, ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ MPs ಆ್ಯಂಡ್ ಮಿನಿಸ್ಟರ್ಸು ಇನ್ಫ್ಲುಯೆನ್ಸ್ ಮಾಡಿದ್ರೇ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ 1 ಪೈಸಾ ಫ್ರಮ್ ಎನಿಬಡಿ. ಡಿಜಿಪಿ ಸತ್ಯನಾರಾಯಣ ರಾವ್ ಹೇಳಿಕೆಗೆ ತಿರುಗೇಟು ನೀಡಿರುವ ಡಿಐಜಿ ರೂಪಾ, ನನ್ನ ವರದಿಗೆ ನಾನು ಬದ್ಧ, ಈ ಬಗ್ಗೆ ತನಿಖೆಯಾಗಲಿ ಎಂದಿದ್ದಾರೆ. ಯಾರನ್ನೇ ಒಬ್ಬರನ್ನು ಗುರಿ ಮಾಡಿಸಿಕೊಂಡು ಕೊಟ್ಟಂಥ ವರದಿ ಅಲ್ಲ. ಈ ರೀತಿ ಆಗ್ತಾ ಇದೆ ಇರೆಗ್ಯುಲಾರಿಟೀಸ್ ಅಂತ ಹೇಳಿ ನಾನು ವರದಿ ಕೊಟ್ಟಿದ್ದು. ಅದರಲ್ಲಿ ಎವಿಡೆನ್ಸ್ ಕೂಡ ಇದೆ, ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಅವ್ರಿಗೆ ಈ ವರದಿಯಲ್ಲಿರೋದು ಸರಿ ಇಲ್ಲ ಅನಿಸಿದ್ರೆ ಅವ್ರು ಮತ್ತೊಂದು ರಿಪೋರ್ಟ್ ಮಾಡಿಸ್ಕೋಬೋದು. ಇಲ್ಲಾದರೆ ಒಂದು ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ನ್ಯಾಚುರಲಿ ಗೌರ್ಮೆಂಟ್ ಹ್ಯಾಸ್ ಟು ಕಂಡಕ್ಟ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಡಿಐಜಿ ಮತ್ತು ಡಿಜಿಪಿ ಗುದ್ದಾಟಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶಿಸಿದ್ದಾರೆ. 2 ಕಡೆಯ ಆರೋಪಗಳ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದಿದ್ದಾರೆ. ಇನ್ನು ರೂಪಾ ಸಲ್ಲಿಸಿದ ವರದಿಯಲ್ಲಿ ಅನೇಕ ದೂರುಗಳು ಸತ್ಯಕ್ಕೆ ಹತ್ತಿರವಾಗಿವೆ ಅಂತ ಇಲಾಖೆ ಮೂಲಗಳು ಹೇಳ್ತಿವೆ. ಈ ಎಲ್ಲದರ ಬಗ್ಗೆ ತನಿಖೆ ನಡೆದ ಬಳಿಕವಷ್ಟೇ ರೂಪಾ ವರದಿಯ ಸತ್ಯತೆ ತಿಳಿದು ಬರಲಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಪರಪ್ಪನ ಅಗ್ರಹಾರದ ಐಷಾರಾಮಿ ಸತ್ಯ ಬಿಚ್ಚಿಟ್ಟ ಡಿಐಜಿ ರೂಪಾ ವಿರುದ್ಧ ಆರೋಪಗಳ ಸುರಿಮಳೆಯೇ ಸುರಿಯುತ್ತಿದೆ. ಇನ್ನೊಂದೆಡೆ ಖಾಕಿ ಸಮರಕ್ಕೆ ರಾಜ್ಯದಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ. ಪರಪ್ಪನ ಅಗ್ರಹಾರ ಡಿಜಿ ಸತ್ಯನಾರಾಯಣ ರಾವ್ ತಮಿಳುನಾಡಿನ ಶಶಿಕಲಾಗೆ ಜೈಲಿನಲ್ಲಿ ವಿಶೇಷ ಆತಿಥ್ಯವನ್ನ ನೀಡಲು 2 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಡಿಐಜಿ ರೂಪಾ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ರು. ಮಾಧ್ಯಮಗಳಲ್ಲಿ ಈ ಪತ್ರ ಬಹಿರಂಗವಾಗ್ತಾ ಇದ್ದಂತೆಯೇ ಡಿಜಿಪಿ ಹಾಗೂ ಡಿಐಜಿ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ MPs ಆ್ಯಂಡ್ ಮಿನಿಸ್ಟರ್ಸು ಇನ್ಫ್ಲುಯೆನ್ಸ್ ಮಾಡಿದ್ರೇ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ 1 ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. 9 ಪಾಯಿಂಟ್ಸ್ ಇದೆ, ಅದರಲ್ಲಿ 8 ಪಾಯಿಂಟ್ಸ್ ಕೂಡ ಇವತ್ತು ಕೂಡ ತೆಗೆದು ನೋಡಿದ್ರೆ ಪ್ರೂಫ್ ಸಿಗ್ತದೆ. ಐ ಹ್ಯಾವ್ ನಾಟ್ ರಿಟನ್ ಎನಿಥಿಂಗ್ ವಿದೌಟ್ ಪ್ರೂಫ್. 9ನೇ ಪಾಯಿಂಟ್ ಕೂಡ ಹೇಳಿದ್ದೀನಿ. ಅದು ನಾನು ವರದಿಯ ಡೀಟೇಲ್ಸ್ ಡೈವಲ್ಜ್ ಮಾಡೋದು ಸರಿ ಇರಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಈ ವರದಿ ಸರಿ ಇಲ್ಲ ಅಂತ ಹೇಳಿದರೆ ಅವರು ಇಟ್ ಈಸ್ ಹಿಸ್ ಡಿಸಿಷನ್. he can either I mean there should be an impartial inquiry into this. ಇನ್ನು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಅಕ್ರಮಗಳು ನಡೀತಾ ಇರೋದು ಸತ್ಯ ಅನ್ನೋದು ಸ್ವತಃ ವಿಚಾರಣಾಧೀನ ಖೈದಿಗಳೇ ಸುವರ್ಣ ನ್ಯೂಸ್ಗೆ ಮಾಹಿತಿ ನೀಡಿದರು. ಸರ್ ಏನಿದೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಸಮಾಚಾರ ನಡೀತಿರೋ ಪ್ರತಿಯೊಂದು ನಿಜ. ರೂಪಾ ಮೇಡಮ್ ಆದವರು ಅವ್ರು ನಿಜವಾಗ್ಲೂ ಅಂತ ದೇವ್ರು ಬಂದಂಗೆ ಬಂದಿದ್ದಾರೆ ಅಂತ ಹೇಳ್ಬೇಕು. ಇವಾಗ ನಮ್ಮ ಟೈಮಿಗೆ ಅವರು ಹೇಳಿರೋದು ಯಾವುದೂ ಸುಳ್ಳಲ್ಲ. ಇತ್ತ ಡಿಐಜಿ ರೂಪಾ ವಿರುದ್ಧ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳು ಉಪಹಾರ ಸೇವಿಸದೆ ಪ್ರತಿಭಟನೆ ನಡೆಸಿದ್ರೆ
ಬೆಳಗಾವಿಯ ಹಿಂಡಲಗ ಜೈಲಿನಲ್ಲೂ ಜೈಲಿನ ಸಿಬ್ಬಂದಿಗಳು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದರು. ಈ ನಡುವೆ ಕೇಂದ್ರ ಕಾರಾಗೃಹದಲ್ಲಿನ ಅವ್ಯವಸ್ಥೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದರೆ ಪರಪ್ಪನ ಅಗ್ರಹಾರದ ಕರ್ಮಕಾಂಡದ ಬಗ್ಗೆ ಕೂಡಲೇ ಸೂಕ್ತವಾದಂತಹ ದಾಖಲೆಗಳನ್ನು ತರಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ತಿಳಿಸಿದರು. ಕಾನೂನು ಬಾಹಿರವಾದ ಚಟುವಟಿಕೆ ನಡೀತಾ ಮೊದಲಿಂದೂ ಇರುವಂಥದ್ದು. ಆದರೆ ಅದಕ್ಕೆ ಇವತ್ತು ಹಿರಿಯ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಅಲ್ಲೇನು ಚಟುವಟಿಕೆ ನಡೀತದೆ ಅದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿ ಕೊಟ್ಟಾಗ ಅದರ ಸತ್ಯಾಸತ್ಯದ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಮುಖ್ಯಮಂತ್ರಿಗಳು ನಿರ್ಣಯ ಕೇಳ್ಕೋಬೇಕು ಮತ್ತು ಸಾರ್ವಜನಿಕ ಅದ್ರ ಬಗ್ಗೆ ಬಹಿರಂಗಪಡಿಸಬೇಕು. ಅದನ್ನು ಅವರು ಏನು ಮಾಹಿತಿ ತರಿಸಿ ಏನಕ್ಕೋಸ್ಕರ ಬರೆದಿದ್ದಾರೆ, ಏನಾಗಿದೆ ಅಂತನ್ನೋದನ್ನು ಕೂಡಲೇ ಇವತ್ತೇ ಅದರ ಮೇಲೆ ಮಾಹಿತಿ ತರಿಸಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ. ಪೊಲೀಸ್ ಅಧಿಕಾರಿಗಳ ನಡೆ ವಿರುದ್ಧ ಗರಂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಹೈಟೆಕ್ ಕಳ್ಳಾಟ ಮುಂದೊಂದು ದಿನ ಮತ್ತೊಂದು ರೀತಿಯ ಖಾಕಿ ಸಮರಕ್ಕೆ ಕಾರಣವಾಗೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಪರಪ್ಪನ ಅಗ್ರಹಾರದಲ್ಲಿನ ಅವ್ಯವಹಾರ ಬಯಲಿಗೆಳೆದಿರುವ ಡಿಐಜಿ ಡಿ ರೂಪಾಗೆ ಮಾಜಿ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಬೆಂಬಲವನ್ನ ನೀಡಿದ್ದಾರೆ. ಡಿಐಜಿ ಡಿ ರೂಪಾ ಮಾಡಿರುವ ಕೆಲಸ ಉತ್ತಮವಾದದ್ದು, ಅವರ ಸಾಹಸಕ್ಕೆ ನನ್ನ ಬೆಂಬಲ ಇದೆ. ಡಿಐಜಿ ಡಿ ರೂಪಾ ಆರೋಪಗಳ ಬಗ್ಗೆ ತನಿಖೆ ಆಗಬೇಕು ಅಂತ ತಿಳಿಸಿದ್ದಾರೆ ಅನ್ನೋ ಮಾತನ್ನ ಕಿರಣ್ ಬೇಡಿ ತಿಳಿಸಿದ್ದಾರೆ. ಜೊತೆಗೆ ಇವರಿಗೆ ನನ್ನ ಬೆಂಬಲ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕಾರಾಗೃಹದಲ್ಲಿ ಆಗ್ತಿರುವಂತಹ ಈ ತರದ ಚಟುವಟಿಕೆಗಳ ವಿರುದ್ಧವಾಗಿ ಏನೋ ಡಿಐಜಿ ರೂಪಾ ಈಗಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ ತಿಳಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾ ನಟರಾಜನ್ ಶಿಕ್ಷೆಗೊಳಗಾಗಿದ್ದು ಪರಪ್ಪನ ಅಗ್ರಹಾರದಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಈಕೆಗೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಿದೆಯಂತೆ. ಈ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ದೇಶದಾದ್ಯಂತ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾಗೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಿದೆ ಅನ್ನೋ ಆರೋಪ ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿದೆ. ತನ್ನ ರಾಜಕೀಯ ಪ್ರಭಾವ ಬಳಸಿ ಪರಪ್ಪನ ಅಗ್ರಹಾರವನ್ನೇ ಅರಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ವಿಶೇಷ ಸೌಲಭ್ಯ ಪಡೆಯಲು ಜೈಲಾಧಿಕಾರಿಗಳಿಗೆ 2 ಕೋಟಿ ಹಣ ನೀಡಿದ್ದಾರೆಂದು ಡಿಐಜಿ ರೂಪಾ ಗಂಭೀರ ಆರೋಪ ಮಾಡಿದರು. ಇದು ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲ, ತಮಿಳುನಾಡು ರಾಜಕೀಯದಲ್ಲೂ ದೊಡ್ಡ ಸದ್ದು ಮಾಡಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಡಿಎಂಕೆ ನಾಯಕ ಸ್ಟಾಲಿನ್ ಶಶಿಕಲಾ ನಟರಾಜನ್ ವಿರುದ್ಧ ಕಿಡಿಕಾರಿದ್ದಾರೆ. பேசக்கூடிய அளவுக்கு சூழ்நிலை வந்திருக்கு. சசிகலா அவங்க பெங்களூரு சிறையிலேயே போய் அதிகாரிகள்கிட்ட பணம் கொடுத்து ஏதோ வசதிகள்லாம் தேடிக்கொண்டதாக பல செய்திகள் வந்துட்டு இருக்கு. ಆದರೆ ಎಐಎಡಿಎಂಕೆ ಮಾತ್ರ ಶಶಿಕಲಾರನ್ನ ಸಮರ್ಥಿಸಿಕೊಂಡು ಹೇಳಿಕೆ ಬಿಡುಗಡೆ ಮಾಡಿದೆ. ಕೇವಲ ಪರಪ್ಪನ ಅಗ್ರಹಾರದಲ್ಲಿ ಮಾತ್ರವಲ್ಲ, ಈ ಹಿಂದೆ ಪಕ್ಷದ ಚಿಹ್ನೆಗಾಗಿ ಮಧ್ಯವರ್ತಿ ಸುಕೇಶ್ ಮೂಲಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ಲಂಚ ಕೊಡಲು ಯತ್ನಿಸಿದರು. ರಾಷ್ಟ್ರಪತಿ ಚುನಾವಣೆಗೆ ಕೆಲವೇ ದಿನಗಳ ಬಾಕಿ ಇರುವಾಗಲೇ ಇಂತಹ ಸುದ್ದಿ ಹೊರಬಂದಿರುವುದರ ಹಿಂದೆ ರಾಜಕೀಯ ನೆರಳಿದೆಯಾ ಅಥವಾ ಶಶಿಕಲಾರನ್ನು ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡಿಸಲು ಹುನ್ನಾರ ನಡೆದಿದೆಯಾ ಅನ್ನೋದು ಸೂಕ್ತ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ನವದೆಹಲಿಯಿಂದ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್.